ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಚಳಿ ಜಾಸ್ತಿ ಆಗಿದೆ. ಚಳಿಗಾಲ, ಅದರಲ್ಲೂ ಕೂಡ ಈ ಬಾರಿ ಶೀತ ಗಾಳಿ ಇದೆ. ಹೀಗಾಗಿ ಬಹಳ ಜೋಪಾನವಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹವಾಮಾನ ಇಲಾಖೆಯಿಂದ ಆಗಾಗ್ಗೆ ಸೂಚನೆಗಳು ಬರ್ತಾ ಇದೆ. ಆದ್ರೆ ಬೆಂಗಳೂರಲ್ಲಿ ಯಾವ ರೀತಿ ಚಳಿ ಇದೆ ಅಂದ್ರೆ, ಬೆಳಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಬಹಳಷ್ಟು ಜನ ಪೇರೆಂಟ್ಸ್ ಹೇಳ್ತಾರೆ, ದಯವಿಟ್ಟು ಟೈಮಿಂಗ್ಸ್ ಚೇಂಜ್ ಮಾಡಿಬಿಡಿ, ಬೆಳಬೆಳಿಗ್ಗೆ 7 ಗಂಟೆಗೆ ಮಕ್ಕಳನ್ನ ಎಬ್ಬಿಸಿ ರೆಡಿ ಮಾಡಿ ಕಳಿಸ್ಬೇಕು ಅಂತಂದ್ರೆ ಇಷ್ಟು ಚಳಿಯಲ್ಲಿ ಮಕ್ಕಳು ನಡ್ಕೋತಾ ಸ್ನಾನ ಮಾಡಿ ಶಾಲೆಗೆ ಹೋಗೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತಹ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಮೊದಲು ಕಾರ್ಪೊರೇಷನ್ ಇತ್ತು, ಈಗ GBA ಆಗಿದೆ. ಸೊ ಬೆಂಗಳೂರಿನಲ್ಲಿ GBA, ಈಗ ಆಗಿರುವಂತಹ GBA, ಹಿಂದೆ ಇದ್ದಂತಹ ಕಾರ್ಪೊರೇಷನ್ ಬಡ ವಿದ್ಯಾರ್ಥಿಗಳಿಗೆ, ಶಾಲಾ ಮಕ್ಕಳಿಗೆ ಸ್ವೆಟರ್ ಕೊಡುವಂತಹ ಕಾರ್ಯಕ್ರಮ ಇದೆ. ಸೊ ಸ್ವೆಟರ್ ಯಾಕೆ ಕೊಡ್ತಾರೆ ಅಂದ್ರೆ, ಚಳಿಯಿಂದ ಮಕ್ಕಳನ್ನ ರಕ್ಷಿಸೋದಕ್ಕೆ. ಚಳಿಯನ್ನ ತಾಳಕ್ಕಾಗದೆ ಇರುವಂತಹ ಬಡ ಮಕ್ಕಳಿಗೆ ಸ್ವೆಟರ್ ಕೊಡೋದು ಒಂದು ಉತ್ತಮ ಯೋಜನೆ. ಇನ್ನೇನು ಚಳಿಗಾಲನೂ ಮುಗಿದೋಗ್ತಾ ಇದೆ ವೀಕ್ಷಕರೇ. ಇದು ಡಿಸೆಂಬರ್ ಆಲ್ರೆಡಿ ಆಗೋಯ್ತು, 15 ದಿನ ಕಳೆದು ಹೋಯ್ತು. ಇನ್ನು ಶಿವರಾತ್ರಿ ತನಕ ಚಳಿ ಇರುತ್ತೆ.